ಪರವಾಗಿಲ್ಲ ಕಣೋ, ಏನೋ ಅನ್ಕೊಂಡಿದ್ದೆ, ಒಳ್ಳೆ ಬಿಸ್ನೆಸ್ಗೆ ಕೈ ಹಾಕಿದ್ಯಾ. ಹೇಯ್, ಅವ್ನ್ ಕೈ ಹಾಕಿಲ್ಲ ಕಣೆ, ಬಂಡವಾಳ ಹಾಕಿದಾನೆ. ಜೋಕು, ಈ ಜೋಕಿಲ್ಲ ಮೂತಿಗೆ ಸೂಟ್ ಆಗಲ್ಲ. ತಪ್ಪು ನಿಂತ್ಕೊಳ್ಳಿ. ಹರೀಶಾ, ಅಂಗಡಿ ಕಡೆ ಹುಷಾರು, ಚೆನ್ನಾಗಿ ಬಿಸ್ನೆಸ್ ಮಾಡು, ಸೋಂಬೇರಿತನ ಮಾಡ್ಬೇಡ. ಅಕ್ಕ, ಅವರು ವ್ಯಾಪಾರ ಮಾಡದೆ ಸೋಂಬೇರಿತನ ಮಾಡಕ್ಕಾಗತ್ತಾ? ವ್ಯಾಪಾರ ಮಾಡ್ಲಿ ಅಂದ್ರೆ ಗೊತ್ತಲ್ವಾ, ಬ್ಯಾಂಕ್ನವರು ಅಂಗಡಿ ಮುಂದೆ ಬಂದು ನಿಂತ್ಕೋತಾರೆ. ಹಾಗೆಲ್ಲ ಏನೂ ಆಗಲ್ಲಮ್ಮ. ಇಷ್ಟು ದಿನ ಅವನ್ ಬುದ್ಧಿವಂತಿಕೆಗೆ ತಕ್ಕ ಕೆಲಸ ಸಿಕ್ಕಿರ್ಲಿಲ್ಲ, ಅದಕ್ಕೆ ಹಾಗಿದ್ದ. ಈಗ ಇಷ್ಟು ದೊಡ್ಡ ಜವಾಬ್ದಾರಿ ಸಿಕ್ಕಿರುವಾಗ ಅದನ್ನೆಲ್ಲ ನಿಭಾಯಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅದು ಅದು ನಮ್ಮಮ್ಮ. ಅಮ್ಮ, ಹೌದು, ಅಣ್ಣ ಅತ್ತಿಗೆಯಲ್ಲಿ ಬರಲೇ ಇಲ್ಲ? ಅದು ಅತ್ತೆಗೆ ಹುಷಾರಿರ್ಲಿಲ್ಲ, ಬೆಳಗ್ಗೆಯಿಂದ ಕಾಲ್ ನೋವು ಅಂತಿದ್ರು. ಅದಕ್ಕೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ವೀಣಾ ಮನೇಲೇ ಇದ್ದಾಳೆ. ಇನ್ನೇನ್ ಸಂತೋಷ ಬರಬಹುದು. ಚಿರಾಗ್ನ ನಾವೇ ಕರ್ಕೊಂಡ್ ಬಂದ್ಬಿಟ್ವಿ. ಅಜ್ಜಿ, ಅಂಗಡಿ ಪೂಜೆಗೆ ಬರ್ತಿದ್ದೀರಾ ತಾನೆ? ಈ ಬಿಸಿಲಿಗೆ ನಾನು ಹೋಗಲ್ಲಮ್ಮ. ಅವರ ಅಪ್ಪ ಅಮ್ಮ ಹೋಗಿದಾರಲ್ಲ, ಅವ್ರು ಹೋಗಿ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ, ಅಷ್ಟು ಸಾಕು ಬಿಡ. ಇದೇನ್ರಿ ನೀವು ಆಫೀಸ್ಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಟಿದ್ದೀರಾ? ಅಂಗಡಿ ಪೂಜೆಗೆ ಬರಲ್ವಾ? ನಾನ್ಯಾಕೆ ಅಂಗಡಿ ಪೂಜೆ ಬರಲಿ? ನಾನು ಬರದೇ ಇದ್ರೆ ಅವ್ರೇನು ಪೂಜೆ ಮಾಡಲ್ವಾ? ರಜೆ ಹಾಕ್ಬೇಕಾಗತ್ತೆ. ಆಮೇಲೆ ಲೀವ್ ಯಾರು ಕೊಡ್ತಾರೆ? ಸೈಟ್ ರಿಜಿಸ್ಟ್ರೇಷನಿಗೆ ಬೇಕಲ್ವಾ? ಅರ್ಧ ದಿನ ಸಂಬಳ ಕಟ್ಟಾಗುತ್ತೆ, ಅದು ನನ್ನ ಲೆಕ್ಕಾಚಾರ. ಆಯ್ತು. ನೀನು ಹೋಗಲ್ವಾ? ನೀವು ಬಂದ್ರೆ ನಿಮ್ಮ ಜೊತೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ನೀವೇ ಬರಲ್ಲ ಅಂದ್ರೆ ನಾನೊಬ್ಳೆ ಹೇಗೆ ಹೋಗ್ಲಿ? ಅಜ್ಜಿ ನೋಡ್ಕೊಂಡು ಮನೇಲೇ ಇರ್ತೀನಿ ಬಿಡಿ. ಹಾಂ, ಅಷ್ಟು ಮಾಡು ಸಾಕು. ಟಿಫಿನ್ ಕೇಳಿ ತೊಗೊಂಬಾರೆ, ಹೊರಗಡೆ ಇರ್ತೀನಿ. ಸರಿ. ಇವರಿಗೆಲ್ಲ ಆನ್ಸರ್ ಮಾಡ್ಕೊಂಡು ಕೋರಷ್ಟೊತ್ತಿಗೆ ಮೇಡಮ್, ನಾನು ಇವಾಗ ಹೇಳ್ಕೊಟ್ನಲ್ಲ ಮಸಾಜ್, ಅದೇ ತರ ದಿನಕ್ಕೆ 3 ಸರಿ ಅಪ್ಲೈ ಮಾಡಿ. ಖುಷಿ ಬೇಗ ಹುಷಾರಾಗ್ತಾಳೆ. ಥ್ಯಾಂಕ್ ಯು ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಬಾಯ್ ಖುಷಿ. ಬಾಣ ಅಮ್ಮ, ಇವತ್ತು ಚಿಕ್ಕಮ್ಮಂಗಡಿಲಿ ಪೂಜೆ ಇದೆ, ಎಲ್ಲಾರು ಹೋಗಿದಾರ, ಹೋಗಲ್ವಾ? ಖುಷಿ, ಇವತ್ತು ನಿನ್ನ ಟ್ರೀಟ್ಮೆಂಟು ಇತ್ತಲ್ಲ, ಅದಕ್ಕೆ ಮೊದಲು ಇಲ್ಲಿಗೆ ಬಂದೆ. ಈಗ ಟೈಮ್ ಆದ್ರೆ ಹೋಗೋಣ, ಇಲ್ಲ ಅಂದ್ರೆ ಇನ್ನೊಂದು ದಿನ ಹೋಗೋಣ, ಓಕೆನಾ? ಸರಿ ಆಯ್ತು ಬಾಣ. ಬೇಬಿ, ಅತ್ತೆ ಮಾವ ಇನ್ನೂ ಬಂದಿಲ್ಲ, ಫೋನ್ ಮಾಡಿದ್ಯಾ? ಈಗ ಫೋನ್ ಮಾಡಿದೆ, ಆನ್ ದ ವೇ ಇದಾರಂತೆ, ಇನ್ನು ಸ್ವಲ್ಪ ಹೊತ್ತು ರೀಚ್ ಆಗ್ಬಿಡ್ತಾರೆ. ಅವ್ರು ಬಂದ ತಕ್ಷಣ ಟೇಪ್ ಕಟ್ ಮಾಡಿಸಿ ಪೂಜೆ ಶುರು ಮಾಡಿಸ್ಬಿಡೋಣ. ಹರೀಶಾ, ಅಂಗಡಿ ತುಂಬಾ ಚೆನ್ನಾಗಿದೆಯಲ್ಲ, ಒಳ್ಳೆ ಜಾಗ, ಮೇನ್ ರೋಡು ಅಲ್ವಾ ಲಕ್ಷ್ಮಿ? ಹೌದು. ಹೌದು ಮಾವ, ನಿಜ ಹೇಳಬೇಕು ಅಂದ್ರೆ ಈ ಅಂಗಡಿ ಸಿಕ್ಕಿದ್ದು ನಿಮ್ಮಿಂದಾನೆ. ಮೊದಲು ಅವ್ರು ಹೇಳಿದ ಬಾಡಿಗೆ ನೋಡಿ ನಾವು ಬೇರೆ ಕಡೆನೇ ಅಂಗಡಿ ನೋಡಕ್ ಹೋಗಿದ್ವಿ. ಆದ್ರೆ ನಿಮ್ಮ ಹೆಸರು ಹೇಳಿದ್ಮೇಲೆ ಈ ಅಂಗಡಿ ನಮ್ದಾಯ್ತು. ಏನಮ್ಮ ಹೇಳ್ತಿದ್ಯಾ? ನಿಜ ಮಾವ, ಈ ಅಂಗಡಿ ಓನರು ನಿನ್ ಫ್ರೆಂಡ್ ಅಂತೆ, ತುಂಬಾ ವರ್ಷದ ಪರಿಚಯ ಅಂತೆ. ಮೊದಲು ಬಾಡಿಗೆ 25,000 ರೂಪಾಯಿ ಹೇಳಿದ್ರು. ನಿನ್ ಹೆಸರು ಹೇಳಿದ್ಮೇಲೆ 10,000 ರೂಪಾಯಿ ಕಡಿಮೆ ಮಾಡ್ಕೊಂಡು 15,000 ರೂಪಾಯಿ ಬಾಡಿಗೆ ಮಾಡ್ಕೊಂಡ್ರು. ಹೌದಾ? ಹೌದಪ್ಪ, ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ನಾನು ನಿಮ್ಮ ಮಗ ಅಂತ ಗೊತ್ತಾದ ಮೇಲೆ ನಿಮ್ಮ ತಂದೆ ಹೆಸರಿಗೆ ಧಕ್ಕೆ ಬರದೇ ಇರೋ ಥರ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡುವಂತ ಅವ್ರ ಮಗ ಹೇಳಿದ್ರು. ಹಾಗಾದ್ರೆ ಹರಿ, ಅದು ಅವ್ರ ದೊಡ್ಡ ಗುಣ ಕಣೋ. ನಾನು ಯಾವತ್ತೂ ಮಾಡಿರೋ ಸಹಾಯನ ಈಗಲೂ ನೆನಪು ಮಾಡ್ಕೊಂಡಿದಾರಲ್ಲ, ಅವರನ್ನ ಯಾರು ಅಂತ ನಾನು ನೋಡ್ಬೋದಾ? ಅಯ್ಯೋ, ಅದಕ್ಕೇನಂತಪ್ಪ,
ಅಂಗಡಿ ಹತ್ರ ಬರ್ತಾ ಇರ್ತೀರಲ್ಲ, ಭೇಟಿ ಮಾಡಿಸ್ತೀನಿ. ಸರಿ. ಅದಕ್ಕೆ ರೀ ಹೇಳೋದು ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ. ನಿಮ್ ಒಳ್ಳೆತನ ಇವತ್ತು ಮಕ್ಕಳನ್ನ ಕಾಪಾಡ್ತಾ ಇದೆ. ಹೌದು ಮಾವ, ಈ ವಿಷಯದಲ್ಲಿ ನೀವು ತುಂಬಾ ದೊಡ್ಡವರು. ಇಲ್ಲಮ್ಮ, ನಾನು ದೊಡ್ಡವನ, ನಾನೊಬ್ಬ ಸಾಮಾನ್ಯ ಮನುಷ್ಯ. ಅಪ್ಪ ಕ್ರೆಡಿಟ್ ಸಿಕ್ತಾಗ ತಗೊಂಡ್ಬಿಡ್ಬೇಕು. ಈಗಿನ ಕಾಲದಲ್ಲಿ ಹೊಗಳೋರೇ ಕಡಿಮೆ ಅಂತಂದ್ರೆ ನಿನ್ ಸೊಸೆನ ಹೊಗಳ್ತಿದ್ದಾಳೆ ಅಂದ್ರೆ ಏನ್ ಕಡಿಮೆ ವಿಷಯನಾ? ನೀನ್ ನೋಡಿದ್ರೆ ಸಾಮಾನ್ಯ ಅಂತೆಲ್ಲ ಹೇಳ್ತಿದ್ಯಲ್ಲ. ಮಂಗಳ, ಈ ಹೊಗಳಿಕೆ ಶಾಶ್ವತ ಅಲ್ಲಮ್ಮ. ಇವತ್ತು ಹೊಗಳಿದವ್ರೆ ನಾಳೆ ತಪ್ಪು ಮಾಡಿದ್ರೆ ಬೈತಾರೆ. ಅದಕ್ಕೆ ಯಾಕೆ ಬೇಕು? ನಮ್ಮ ಪಾಡಿಗೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಫಲನ ಅವನಿಗೆ ಬಿಟ್ಬಿಡ್ಬೇಕು. ಸರಿಯಾಗಿ ಹೇಳಿದ್ರಿ ಮಾವ. ಸಿದ್ದೇಗೌಡ, ಏನಲ್ಲ ನಮ್ಮ ಹಳ್ಳಿ ಅಂದ್ರೆ ಒಳ್ಳೆ ದೊಡ್ಡ ಅಂಗಡಿನೇ ಓಪನ್ ಮಾಡ್ಬಿಟ್ಟವ್ರೆ. ನಮಸ್ಕಾರ ಬೀಗ್ರೆ, ಬನ್ನಿಮ್ಮ. ಬಿಗ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ಭಗವಂತನ ಆಶೀರ್ವಾದ. ಅಯ್ಯಯ್ಯೋ, ಎಲ್ಲಿ ನನ್ನ ಕಂಬ್ಳಿಯವ್ರು ಕಾಣ್ತಾನೆ ಇಲ್ವಲ್ಲ? ಒಳಗೇನಾದ್ರು ಇದಾರಾ? ಸಿದ್ದು, ಭಾವನಾರ್ನೇ ಹುಡುಕ್ತಾ ಇದೆಯಾ ಅಲ್ವಾ? ಹುಡ್ಕೋ. ಮಾವ ಬನ್ನಿ, ಟೇಪ್ ಕಟ್ ಮಾಡಿ. ಅದೇ ಅಂದ್ರೆ ನಾನು ಯಾಕೆ? ಅಪ್ಪ ಅಮ್ಮ ಇದಾರಲ್ಲ, ಅವ್ರ ಹತ್ರನೇ ಕಟ್ ಮಾಡಿಸಿ. ಅಲ್ಲ, ನೀವೇ ಕಟ್ ಮಾಡಿದ್ರೆ? ನೋಡಪ್ಪ, ನಾವೇನಾದ್ರೂ ಒಳ್ಳೆ ಕೆಲಸ ಪ್ರಾರಂಭ ಮಾಡೋವಾಗ ಅಪ್ಪ ಅಮ್ಮನ ಆಶೀರ್ವಾದ ತುಂಬಾ ಮುಖ್ಯ. ಅಪ್ಪ ಅಮ್ಮನ ಆಶೀರ್ವಾದ ಇಲ್ಲ ಅಂದ್ರೆ ನಾವೇನ್ ಕೆಲಸ ಮಾಡಿದ್ರು ಅದು ನಮ್ಗೆ ಹೇಳಿ ಆಗಕ್ಕಿಲ್ಲ. ಬಿಗ್ರೆ, ನೀವು ನಡ್ರಿ ನೀವು. ಮಗ ಏನೋ ಆಸೆ ಪಡ್ತೀವಿ, ಬನ್ನಿ. ಅಯ್ಯೋ ಬನ್ನಿ ಬಿಗ್ರೆ, ಈಗ ನಮ್ಮಿಬ್ಬರಿಗೂ ಮಕ್ಳೇ ತಾನೆ. ನಾವಿಬ್ರು ಸೇರಿ ಆಶೀರ್ವಾದ ಮಾಡೋದ್ರಲ್ಲಿ ತಪ್ಪೇನದೆ? ನೀವು ಬನ್ನಿ, ನೀವು ನಡ್ರಿ. ಆಗಿದೆ, ಬನ್ನಿ. ಬಿಗ್ರೆ, ಇಟ್ಕೊಳ್ಳಿ. ಅರೇ ಚಿನ್ನಮರಿ, ಬನ್ನಿ ಕೂತ್ಕೊಳ್ಳಿ. ಎಕ್ಸಾಮ್ ಮುಗೀತು ಅಂತ ಫುಲ್ ಖುಷಿಯಾಗಿರ್ಬೇಕಲ್ವಾ? ಖುಷಿ ಏನೋ ಇದೆ, ಆದರೆ ನಿಮ್ಮ ಮನಸ್ಸಲ್ಲಿ ಇನ್ನೂ ಏನೋ ಇದೆ ಅಂತ ಅನ್ಸುತ್ತೆ. ಏನದು ಹೇಳಿ. ಏನಿಲ್ಲ ಬಿಡಿ, ಸುಮ್ಮನೆ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ. ನಿನ್ನೆ ರಾತ್ರಿ ಬೇಡ ಅಂತ ನೀವೇ ಹೇಳಿದ್ರಲ್ಲ. ಓಹೋ, ನಿಮ್ಮ ಅಣ್ಣನ ಅಂಗಡಿ ಇನಾಗ್ರೇಷನ್ಗೆ ನಾವು ಹೋಗ್ತಿಲ್ಲ ಅಂತ ಬೇಜಾರಾ? ಆಗಲೇ ಹೇಳಿದ್ನಲ್ಲ ಸಂಡೇ ಹೋಗೋಣ ಅಂತ. ಎಲ್ಲ ಮುಗಿದ್ಮೇಲೆ ಹೋದರೆ ಏನು ಚೆನ್ನಾಗಿರುತ್ತೆ? ಪೂಜೆ ಇರೋದು ಇವತ್ತು ಹೋಗ್ಬೇಕಲ್ವಾ? ಹಲೋ, ಯಾ ಟೆಲ್ ಮಿ. ಯಾ ಪ್ಲೀಸ್ ಗೆಟ್ ದಟ್ ಡನ್. ಯಾ, ಒಂದು ಕೆಲಸ ಮಾಡೋಣ, ನೀವೊಬ್ಬರೇ ಹೋಗಿ ಬನ್ನಿ. ಅಯ್ಯೋ, ನಾನೊಬ್ಳೆ ನೀವಿಲ್ದೆ ಹೋಗಲ್ಲ. ಸರಿ ಬಿಡಿ,
ನೀವು ಹೇಳ್ದಾಗೆ ಭಾನುವಾರನೇ ಹೋಗೋಣ. ಮನೆಗೆ ಫೋನ್ ಮಾಡಿ ಏನೋ ಹೇಳ್ತೀನಿ. ಸರಿ, ನನ್ನ ಕಡೆಯಿಂದನೂ ಒಂದು ಸಾರಿ ಕೇಳ್ಬಿಡಿ. ಅರೆ, ನಾನು ನೋಡ್ತೀನಿ, ಆರಾಮಾಗಿರಿ. ಹಾಯ್ ಸರ್. ಅರೆ, ನೀವೆಲ್ಲ ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದ್ರಿ? ನಾನೇ ಆಫೀಸಿಗೆ ಬರ್ತಿದ್ನಲ್ಲ. ಸರ್ ಅದು ಅರೆ ಆಫೀಸ್ ಸ್ಟಾಫ್ನ ಬಾಗಿಲಲ್ಲೇ ನಿಂತ್ಕೊಂಡು ಯಾಕೆ ಮಾತಾಡ್ಸಿದ್ದೀರಾ? ಒಳಗೆ ಬನ್ನಿ 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 ಬನ್ನಿ. ಯಾಕೆ ಎಲ್ಲರೂ ನಿಂತಿದ್ದೀರಾ? ಕೂತ್ಕೊಳ್ಳಿ, ಇರಿ ಒಂದು ನಿಮಿಷ. ಏನಾದರೂ ಪರವಾಗಿಲ್ಲ ಮೇಡಮ್, ಅದೆಲ್ಲ ಏನೂ ಬೇಡ. ಅಯ್ಯೋ, ಮೊದಲನೇ ಸತಿ ಮನೆಗೆ ಬಂದಿದ್ದೀರಾ, ಬಂದೇ ಇರಿ. ಜಾನ್ವಿಯವರೇ, ಇವರು ನನ್ನ ಕುಟುಂಬ, ಜಾಹ್ನವಿ ಅಂತ. ಜಾನ್ವಿಯವರೇ, ಇವರೆಲ್ಲ ನಮ್ಮ ಆಫೀಸ್ ಸ್ಟಾಫ್. ಹಾಯ್ ಮ್ಯಾಮ್. ಹಲೋ. ಹೇಳಿ, ಏನು ವಿಷಯ? ಸರ್, ಇದು ನಿಮ್ಗೆ ಗೊತ್ತಿರೋ ವಿಷಯನೇ. ನೀವು ಮದುವೆ ಆದ ಬಂದಾಗ್ಲಿಂದ ನಾವು ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ನಿಮ್ಗೊಂದು ಪಾರ್ಟಿ ಕೊಡೋಣ ಅಂತ ಹೇಳಿ. ನಿಮ್ಗೊಂದು ಪಾರ್ಟಿ ಅರೇಂಜ್ ಮಾಡಿದ್ದೀವಿ ಸರ್. ನೀವು ಮೇಡಮ್ನ ಕರ್ಕೊಂಬರ್ಬೇಕು. ನಾನು ನಿಮ್ಗೆ ಅವತ್ತೇ ಹೇಳಿದ್ನೋ ಇಲ್ವಾ? ನನಗೆ ಈ ಪಾರ್ಟಿ ಸೆಲೆಬ್ರೇಷನ್ಸ್ ಇಷ್ಟ ಆಗೋದಿಲ್ಲ ಅಂತ. ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಿ? ಸರ್, ನೀವು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಾ. ಸರ್, ನಾವೊಂದು ಸಣ್ಣ ಪಾರ್ಟಿ ಕೊಡ್ದಿದ್ರೆ ಹೇಗೆ ಸರ್? ಪ್ಲೀಸ್ ಒಪ್ಕೊಳ್ಳಿ. ಐ ಆಮ್ ಸಾರಿ. ನೀವುಗಳು ಏನೇ ಹೇಳಿದ್ರು ನಾನಂತೂ ಒಪ್ಕೊಳ್ಳೋದಿಲ್ಲ. ಪ್ಲೀಸ್, ನೀವೆಲ್ಲರೂ ಹೆಡ್ ಬ್ಯಾಕ್ ಟು ಆಫೀಸ್. ಪ್ಲೀಸ್ ಮೇಡಮ್, ನೀವಾದರೂ ಹೇಳಿ ಸರ್ಗೆ. ನಿಮ್ಮನ್ನ ಆಫೀಸ್ ಸ್ಟಾಫ್ಗೆ ಎಲ್ಲರಿಗೂ ಪರಿಚಯ ಮಾಡಿಕೊಡ್ಬೇಕು ಅಂತ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡಿದ್ದೀವಿ. ಸರ್ ನೋಡಿದ್ರೆ ಬರಲ್ಲ ಅಂತಿದ್ದಾರೆ. ನೀವೊಂದು ಮಾತು ಹೇಳಿ ಮೇಡಮ್, ಒಪ್ಕೋತಾರೆ. ನೋಡಿ, ಅವ್ರಿಗೆ ಯಾವುದಾದ್ರೂ ಒಂದು ಕೆಲಸ ಇಷ್ಟ ಆಗದೆ ಹೋದರೆ ಯಾವ ಕೆಲಸನೂ ಮಾಡಲ್ಲ. ಅದೇ ಅವ್ರಿಗೆ ಇಷ್ಟ ಆದರೆ ಅವರೇ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಹೀಗಿರುವಾಗ ನಾನೇನೂ ಹೇಳೋಕ್ಕಾಗಲ್ಲ. ಇವಾಗ ನೀವೆಲ್ಲರೂ ಹೊರಡಿ, ನಾನು ಅವ್ರ ಹತ್ರ ಮಾತಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ನಿಮಗೆ ಒಂದು ಪಾರ್ಟಿ ಕೊಟ್ಟರೆ ನಮ್ಗೆ ಅದೇ ಸಮಾಧಾನ. ಖಂಡಿತ. ಮೇಡಮ್, ನೀವು ತುಂಬ ಚೆನ್ನಾಗಿದ್ದೀರಾ. ಸರ್ ಸೆಲೆಕ್ಷನ್ ಚೆನ್ನಾಗಿದೆ. ಥ್ಯಾಂಕ್ ಯು. ಸರಿ ಸರ್, ನಾವಿನ್ನು ಹೊರಡ್ತೀವಿ. ಪರವಾಗಿಲ್ಲ ಅಳಿ ಅಂದ್ರೆ ಒಳ್ಳೆ ಜಾಗನೇ ಹುಡುಕಿದ್ದೀರಾ. ಎಲ್ಲದಕ್ಕೂ ಕಾಲ ಕೂಡ್ ಬರಬೇಕು. ಈಗ ನಮ್ಮ ಅಳಿಯಂದ್ರಿಗೆ ಒಳ್ಳೆ ಸಮಯ ಬಂದಿದೆ. ಇನ್ನು ಮುಂದೆ ನೋಡ್ತಾ ಇರಿ, ಅವ್ರಿಗೆಲ್ಲ ಒಳ್ಳೇದೇ ಆಗುತ್ತೆ. ಹೂಕಣಮ್ಮೆ, ಹೋಮಕ್ಕೆಲ್ಲ ತಯಾರಾಗಿದೆ. ಪೂಜೆ ಕೂತ್ಕೊಳ್ಳೋರು ಕೂತ್ಕೋಬಹುದು. ಸರಿ ಶಾಸ್ತ್ರಿಗಳೇ, ನನ್ನ ಮಗ ಸೊಸೆ ಕೂತ್ಕೊಳ್ತಾರೆ. ಬನ್ನಿ ಹೋಗೋಣ. ರಾಯ್ರೆ, ನೀವೇ ಹಿರಿಯರು ಇರಬೇಕಾದ್ರೆ ಮಕ್ಕಳು ಹೋಮಕ್ಕೆ ಕೂತ್ಕೊಳೋದು ಅಷ್ಟು ಶ್ರೇಯಸ್ಸಲ್ಲ. ನೀವೇ ಕೂತ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಅದ್ ಹೇಗಾಗುತ್ತೆ ಶಾಸ್ತ್ರಿಗಳೇ? ಈ ಅಂಗಡಿ ನನ್ ಮಗ ಸೊಸೆ ಕನ್ಸು. ಅವರೇ ಪೂಜೆ ಕುತ್ಕೋಬೇಕಲ್ವಾ? ನೋಡಿ ತಾಯಿ,
ಹಿರಿಯರು ಮಕ್ಕಳಿಗೆ ಆಶೀರ್ವಾದ ಮಾಡಬೇಕೇ ಹೊರತು ಅವರಿಂದ ಆಶೀರ್ವಾದ ಪಡಿಬಾರ್ದು. ಅವ್ರ ಪೂಜೆ ಕೂತ್ಕೊಂಡ್ರೆ ನೀವು ಹಾಗೆ ನಿಂತು ನೋಡ್ದಾಗಿರುತ್ತೆ. ಅದೇ ನೀವು ಪೂಜೆ ಕೂತ್ಕೊಂಡ್ರೆ ನಿಮ್ಮ ಆಶೀರ್ವಾದ ಜೊತೆ ಪೂಜೆ ಫಲನೂ ಸಿಗುತ್ತೆ. ಯಾಕೆಂದ್ರೆ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆದನ್ನೇ ತಾನೇ ಬಯಸೋದು. ಪುರೋಹಿತ್ರೆ, ನೀವು ಸರಿಯಾಗಿ ಹೇಳಿದ್ರಿ. ಬಿಗ್ರೆ, ನೀವು ಸುಮ್ಮನೆ ನಿಂತ್ಕೊಳ್ಳಿ. ನೋಡಿ, ನಮ್ಮ ಹಿರಿಯರು ಮಾಡ್ಕೊಂಬಂದಿರೋದ್ರೆಲ್ಲ ನಾವು ಮುರಿಯೋಕ್ಕಾಯ್ತದ? ನಾವು ಪೂಜೆ ವಿಷಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅದು ನಮ್ಮ ಮಕ್ಕಳಿಗೆ ತಗಲೋದು. ನೀವು ಸುಮ್ಮನೆ ಹೋಗಕ್ಕೆ ಬಂದು ಕೂತ್ಕೊಳ್ಳಿ. ಅಪ್ಪ, ಅಮ್ಮ, ನೀವೇ ಕೂತ್ಕೊಳ್ಳಿ, ಬನ್ನಿ. ಮಾವ, ಅತ್ತೆ, ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಸಿಂಚನ, ಆಯ್ತು, ನಾವಿಬ್ರು ಕೂತ್ಕೋತೀವಿ. ನಮ್ಮ ಜೊತೆಗೆ ನಿಮ್ಮ ಅಪ್ಪ ಅಮ್ಮನೂ ಕೂತ್ಕೋಬೇಕು. ಇದೇನು ಬೀಗ್ರೆ, ನಿಮಗೆ ಪೂಜೆ ಕೂತ್ಕೊಳಕ್ಕೆ ಹೇಳಿದ್ರೆ ನೀವು ನಮ್ಮನ್ನು ಕೂತ್ಕೊಳಕ್ಕೆ ಹೇಳ್ತಾ ಇದ್ದೀರಾ? ಹಾಗಲ್ಲತ್ತೆ, ಅವಾಗಲೇ ಬೀಗ್ರು ಹೇಳಿದ್ರು ನಮ್ಮಿಬ್ಬರಿಗೂ ಮಕ್ಕಳು ಒಟ್ಟಿಗೆ ಅವ್ರಿಗೆ ಹಾರೈಸೋಣ ಬನ್ನಿ ಅಂತ. ಹಾಗೆ ಈ ಕಾರ್ಯಕ್ರಮವನ್ನು ಒಟ್ಟಿಗೆ ಕೂತ್ಕೊಂಡು ನೆರವೇರಿಸ್ಕೊಳ್ಳೋಣ, ಎಲ್ಲರಿಗೂ ಒಳ್ಳೇದಾಗಿ ಅಷ್ಟೇ. ಬನ್ನಿ ಬೀಗ್ರೆ. ಬೀಗ್ರೆ, ನೀವು ತುಂಬಾ ಬುದ್ಧಿವಂತರಿದ್ದೀರಾ. ಆಗಲೇ ನಾನು ಕರೆದೆ ಅಂತ ಈಗ ನೀವು ನಮ್ಮನ್ನು ಕರೀತಾ ಇದ್ದೀರಾ? ಇರ್ಲಿ ಬಿಡಿ, ಏನೇ ಆದರೂ ನಮ್ಮ ಮಕ್ಕಳಿಗೆ ಒಳ್ಳೇದಾದ್ರೆ ಸಾಕು. ಸರಿ, ಬರಮ್ಮಿ ಕೂತ್ಕೊಳ್ಳಮ್ಮ. ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ. ನೋಡ್ರೆ, ಬನ್ನಿ ಬಾವಾ. ಅಲ್ಲ, ಮೇಲ್ಗಡೆ ಒಂದು ನಿಮಿಷ ಬಂದೆ. ಬನ್ನಿ ಬನ್ನಿ. ಅಲ್ಲ ಗೌಡ್ರೆ, ಮೇಲ್ಗಡೆ ಕೆಲಸ ಇದೆ ಅಲ್ಲಿ. ಬಾವಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಾವಾ. ನಾನು ನಿಮ್ಮನ್ನ ಏನು ಅನ್ಕೊಂಡಿದ್ದೆ, ಆದರೆ ಅದನ್ನೆಲ್ಲ ಸುಳ್ಳು ಮಾಡಿ ನೀವೇನು ಅಂತ ತೋರಿಸಿದ್ರಿ ಬಾವಾ. ನಿಮ್ಮ ಮನಸ್ಸಿಗೆ ಬೋನು ಕೊಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಾವಾ. ಗೌಡ್ರೆ ಪ್ಲೀಸ್, ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೋಂಬೇರ್ತನನ ಎಚ್ಚರಿಸೋದಕ್ಕೆ ಅವಾಗ ಈ ಥರ ಮಾತುಗಳು ಕೇಳಿಸ್ಕೊತಾ ಇರಬೇಕಾಗುತ್ತೆ. ಯಾರಿಗೆ ಗೊತ್ತು, ಹಾಗಿಲ್ಲದೆ ಇದ್ದಿದ್ರೆ ಜೀವನ ಪೂರ್ತಿ ಹಾಗೆ ಕಳೆದು ಬಿಡ್ತಿದ್ದೆ ನಾನು. ಬಾವಾ, ನೋಡ್ತಾ ಇರಿ, ನಾನು ನನ್ನ ಫ್ರೆಂಡ್ಸು ಸೇರ್ಕೊಂಡು ಈ ಅಂಗಡಿ ಬಗ್ಗೆ ಎಲ್ರಿಗೂ ಗೊತ್ತಾಗಂಗೆ ಮಾಡ್ತೀನಿ. ಒಂದೇ ಒಂದು ಚಿಕ್ಕ ಕುರ್ಚಿ ಬೇಕಂದ್ರೂ ನಮ್ಮ ಬಾವನ ಅಂಗಡಿಯಲ್ಲೇ ತಗೋಬೇಕು ಅಂತೀನಿ. ನೋಡ್ತಾ ಇರಿ ಇನ್ಮೇಲೆ ವ್ಯಾಪಾರ ಹೆಂಗಾಯ್ತದೆ ಅಂತ. ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ, ಎಂತೆಂಥ ಕಾಸ್ಟ್ಲಿ ಅನ್ಸುತ್ತೀವೆಲ್ಲ ಇಂಥದ್ನೆಲ್ಲ ಸ್ಟಾಕ್ ಮಾಡಿದ್ದಾರೆ. ನಮ್ಮ ಹರೀಶ ಇದನ್ನು ಮಾಡಿದ್ದಾನೆ ಅಂತ ಅಂದರೆ ನಂಗೆ ಇನ್ನೂ ನಂಬಕ್ಕೆ ಆಗ್ತಾ ಇಲ್ಲ. ಹರೀಶ ಹೀಗಾಗಿದ್ದಾನೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಿಂಚನ ರೀ. ಅದು ಸರಿ. ಓಹ್, ಅತ್ತೆ, ಮಾವ, ಅಂಗಡಿ ಎಲ್ಲ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತಮ್ಮ. ಸಿಂಚನ, ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಇವತ್ತು ನನ್ನ ಮಗನ ಒಂದು ದಡ ತಲುಪಿಸ್ಬಿಟ್ಟೆ. ಅಯ್ಯೋ ಅತ್ತೆ, ದಯವಿಟ್ಟು ಇಂಥ ದೊಡ್ಡ ಮಾತೆಲ್ಲ ಆಡಬೇಡಿ. ನಾನು ನಿಮ್ಮ ಮನೆಯವಳಾದ್ಮೇಲೆ, ಹರೀಶ್ ನನ್ನ ಗಂಡ ಆದಮೇಲೆ ಇದೆಲ್ಲ ನನ್ನ ಜವಾಬ್ದಾರಿ, ಕರ್ತವ್ಯ ಆಗತ್ತಲ್ವಾ ಅತ್ತೆ? ಸಿಂಚನ, ಎಲ್ಲ ಹೆಂಡ್ತಿರು ಗಂಡನಿಗೆ ಹಿಂಗೆ ಬೆನ್ನೆಲುಬಾಗಿ ನಿಲ್ಲಲ್ಲಮ್ಮ. ಈ ವಿಷಯದಲ್ಲಿ ಥೇಟು ನೀನು ನಿಮ್ಮ ಅತ್ತೆ ಹಾಗೆ. ಇವತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಸಂತೋಷ ಇದೆ ಅಂದರೆ ಅದಕ್ಕೆ ಲಕ್ಷ್ಮಿನೇ ಕಾರಣ. ರೀ, ಈಗಿದೆಲ್ಲ ಬೇಕಾ? ಲಕ್ಷ್ಮಿ, ದುಃಖನ ಒಬ್ಬನೇ ಅನುಭವಿಸ್ಬೇಕಂತೆ, ಸಂತೋಷನ ಎಲ್ಲರ ಜೊತೆ ಹಂಚ್ಕೋಬೇಕಂತೆ. ನಮ್ಮ ಮನೆಯಲ್ಲಿ ನೆಮ್ಮದಿ ಸಂತೋಷ ಇದೆ ಅಂದರೆ ನೀನೇ ಕಾರಣ. ಅದ್ರಲ್ಲಿ ಹೊಗಳೋದ್ರಲ್ಲಿ ತಪ್ಪೇನಿದೆ? ಅದಕ್ಕಾಗಿ ನಮ್ಮ ದೊಡ್ಡ ಮಗನಿಗೆ ಸಂತೋಷ ಅಂತ ನಾವು ಹೆಸರಿಟ್ಟಿದ್ದು. ಇರಲಿ ಸಿಂಚನ, ನನ್ನ ಮಗನಲ್ಲಿದ್ದು ಯಾವ ಗುಣ ನೋಡಿ ನೀನು ಅವನ ಪ್ರೀತಿ ಮಾಡಿದ್ಯೋ ಗೊತ್ತಿಲ್ಲ, ಆದರೆ
ನಾವು ಗುರ್ಸೋಕ್ಕಾಗದೇ ಇರೋ ಗುಣನ ಗುರ್ತಿಸಿ ಅವನಿಗೆ ಈ ವ್ಯವಹಾರದಲ್ಲಿ ಒಂದು ದಾರಿ ತೋರಿಸ್ತಲ್ಲಮ್ಮ, ದೊಡ್ಡ ವಿಷಯ. ಹೌದಮ್ಮ, ನಾವು ನಮ್ಮ ಹರೀಶನ್ಗೆ ಶಿಕ್ಷಣ ಕೊಡಿಸ್ತೋ, ಆದರೆ ಅವನ ಕನಸೇನು, ಅವನಿಗೆ ನಾವು ಯಾವ ರೀತಿ ಸಪೋರ್ಟ್ ಮಾಡಬೇಕು ಅವನು ಕೇಳಲಿಲ್ಲ, ನಮಗೂ ಗೊತ್ತಾಗಲಿಲ್ಲ. ಆದರೆ ಅವನು ಭಾಳ ಸಂಗಾತಿಯಾದ ನೀನು ಅದನ್ನು ಮಾಡಿದೆ ನೋಡು, ನಮಗೆ ತುಂಬ ಖುಷಿ ಆಯ್ತಮ್ಮ. ನೀನು ನಿಜವಾಗ್ಲೂ ನಮ್ಮ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಸಿಂಚನ, ಹೆಮ್ಮೆ ಆಗುತ್ತಮ್ಮ. ಹೌದಮ್ಮ, ನಿನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ಅವನೆಷ್ಟು ಪುಣ್ಯ ಮಾಡಿದ್ನೋ ನಿನ್ನ ಸೊಸೆಯಾಗಿ ಪಡೆಯೋಕೆ ನಾವು ಪುಣ್ಯ ಮಾಡಿದ್ವಿ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅನ್ನೋದನ್ನ ಇವತ್ತು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಅವನೇನಾದರೂ ಮಾಡ್ತೀನಿ ಎಂದಾಗ ಎಲ್ಲರೂ ಆಡ್ಕೊಂಡಿದ್ದೇ ಹೆಚ್ಚು. ಅವನಿಗೆ ಅವಮಾನ ಆಗ್ತಿದ್ರು, ನೀನ್ ಮಾತ್ರ ಅವನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ. ಇವತ್ತ ನಂಬಿಕೆ ನಿಜ ಆಯ್ತು. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೇಳಮ್ಮ? ಹರೀಶ್ ಕಷ್ಟ ಸುಖದಲ್ಲಿ ಜೊತೆಯಾಗಿರ್ತೀನಿ ಅಂತ ಹೇಳಿದಾಗ ನಾನು ಸದಾ ಅವ್ರ ಜೊತೆನೇ ಇರ್ತೀನಿ. ಆದರೆ ಅದೆಲ್ಲದಕ್ಕೂ ನಿಮ್ಮ ಆಶೀರ್ವಾದ ಬೇಕು. ಚೆನ್ನಾಗಿರಮ್ಮ. ಸಿಂಚನ, ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅವನು ಸೋಲ್ಲಿ ಗೆಲ್ಲಿ ಅವನ ಜೊತೆ ಕೈ ಹಿಡಿದು ನಡೆಸ್ಕೊಂಡು ಹೋಗ್ಬಿಡಮ್ಮ.